ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಫ್ರಿಡ್ಜ್ ಖರೀದಿಸಿದ ಹಾವೇರಿ ಮಹಿಳೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಕಳೆದ ವರ್ಷ ನಡೆದಿದ್ದ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಿಸಿತ್ತು. ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತವಾಗಿ ಆ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಜಾರಿಗೊಳಿಸಿದೆ. ಅವುಗಳಲ್ಲಿ ಮನೆಯೊಡತಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯೂ ಒಂದು. ಗೃಹಲಕ್ಷ್ಮಿ ಯೋಜನೆಯ ಹಣವು ಮನೆಯೊಡತಿಗೆ ಬರುವುದು ಶುರುವಾದ ನಂತರ ಅನೇಕ ಮಹಿಳೆಯರಿಗೆ ಅದರಿಂದ ಸಹಾಯವಾಗಿದೆ. ಆರೋಗ್ಯ ಸಮಸ್ಯೆ ಇದ್ದ ಮಹಿಳೆಯರಿಗೆ ಈ ಹಣದಿಂದ ಔಷಧಿ, ತಪಾಸಣೆ ಅಥವಾ ಚಿಕಿತ್ಸೆ ಪಡೆಯಲು ಸಹಾಯವಾಗಿದೆ. ಟೈಲರಿಂಗ್ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದವರಿಗೆ ಅವರ ಉದ್ಯೋಗವನ್ನು ಕೊಂಚ ಎತ್ತರಿಸಲು ಸಹಾಯವಾಗಿದೆ. ಹೀಗೆ ನಾನಾ ಮಹಿಳೆಯರಿಗೆ ನಾನಾ ರೀತಿಯಲ್ಲಿ ಇದು ಸಹಾಯವಾಗಿದೆ. ಇನ್ನು ಅದೆಷ್ಟೋ ಬಡವರಿಗೆ ಅವರ ಸಣ್ಣಪುಟ್ಟ ಆಸೆಗಳನ್ನು ಈಡೇರಿಸಿಕೊಳ್ಳಲು ನೆರವಾಗಿದೆ. ಹಾವೇರಿಯಲ್ಲಿ ಶಿಗ್ಗಾನ್ವಿ ಪಟ್ಟಣದ ನಿವಾಸಿಯಾದ ಲತಾ ಎಂಬ ಗೃಹಿಣಿ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿದ್ದು, ಅವರು ಕಳೆದ ಕೆಲವು ತಿಂಗಳುಗಳಿಂದ ಕೂಡಿಟ್ಟಿದ್ದ ಗೃಹಲಕ್ಷ್ಮಿಯ ಹಣದಲ್ಲಿ ಹೊಸ ರೆಫ್ರಿಜರೇಟರ್ ಖರೀದಿಸಿದ್ದಾರೆ. ಫ್ರಿಡ್ಜ್ಗೆ 17,500 ರೂಪಾಯಿ ಹಣವನ್ನು ಅವರು ನೀಡಿದ್ದು, ಅದೆಲ್ಲವೂ ಗೃಹಲಕ್ಷ್ಮಿ ಹಣವಾಗಿದೆ. ಯುಗಾದಿ ಪ್ರಯುಕ್ತ ಖರೀದಿಸಲಾಗಿರುವ ಈ ಫ್ರಿಡ್ಜ್ ಅನ್ನು ಮನೆಯಲ್ಲಿ ಲತಾ ಹಾಗೂ ಅವರ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಪೂಜೆಯ ವಿಡಿಯೋಗಳನ್ನು ತಲಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಖುಷಿ ಹಂಚಿಕೊಂಡಿದ್ದಾರೆ. ಅವರ ವಿಡಿಯೋಗಳು ವೈರಲ್ ಆಗಿವೆ.